ಹಾಯ್ ಫ್ರೆಂಡ್ಸ್, ಮೈಸೂರು ಲೋಕಸಭಾ ಕ್ಷೇತ್ರದ ಇತಿಹಾಸ ಏನು? ಇಲ್ಲಿ ಈವರೆಗೆ ಯಾರೆಲ್ಲ ವಿನ್ ಆಗಿದ್ದಾರೆ? ಯಾವ ಪಕ್ಷದವರು ಎಷ್ಟೆಷ್ಟು ಸಲ ಗೆದ್ದಿದ್ದಾರೆ? ಮೈಸೂರು ಮಹಾರಾಜರೇ ಎಷ್ಟು ಸಲ ಸೋತಿದ್ದಾರೆ ಗೊತ್ತಾ? ಇಲ್ಲಿ ಯಾವೆಲ್ಲ ವಿಧಾನಸಭೆ ಕ್ಷೇತ್ರಗಳು ಬರ್ತವೆ? ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷದ ಶಾಸಕರಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1952 MS ಗುರುಪಾದ ಸ್ವಾಮಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ 1952ರಲ್ಲಿ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆ ನಡೆಯಿತು. ಇದರಲ್ಲಿ ಕಿಸಾನ್ ಮಜ್ದೂರ್ ಪಕ್ಷದ MS ಗುರುಪಾದ ಸ್ವಾಮಿ ವಿನ್ ಆಗಿದ್ರು. 1957 1962 M ಶಂಕರಯ್ಯ. 2 ಮತ್ತು 3ನೇ ಚುನಾವಣೆ ಅಂದ್ರೆ 1957 1962ರಲ್ಲಿ ಮೈಸೂರು ಜನ ಕಾಂಗ್ರೆಸ್ನ M ಶಂಕರಯ್ಯರನ್ನ ಗೆಲ್ಲಿಸಿ ಲೋಕಸಭೆಗೆ ಕಳುಹಿಸಿದ್ರು. 1967 1971 77 ತುಳಸಿದಾಸ್ ದಾಸಪ್ಪ. 1967ರ ವೇಳೆಗಾಗಲೇ ಕೇಂದ್ರ ಕಾಂಗ್ರೆಸ್ ಕಮಾನು ಹಿಡಿಯುವಲ್ಲಿ ಇಂದಿರಾ ಗಾಂಧಿ ಯಶಸ್ವಿಯಾಗಿದ್ರು. ಆ ಚುನಾವಣೆಯಲ್ಲಿ ತುಳಸಿದಾಸ್ ದಾಸಪ್ಪ ವಿನ್ ಆಗಿದ್ರು. ನಂತರದಲ್ಲಿ ಅಂದ್ರೆ 1971 1977ರಲ್ಲೂ ಇದೇ ತುಳಸಿದಾಸ್ ದಾಸಪ್ಪ ಗೆದ್ದು ಈ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಹ್ಯಾಟ್ರಿಕ್ ಗೆಲುವು ದಾಖಲಿಸಿದ್ರು. 1980 ರಾಜಶೇಖರ್ ಮೂರ್ತಿ. 1980ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ರಾಜಶೇಖರ ಮೂರ್ತಿ ಗೆಲುವು ದಾಖಲಿಸಿದ್ರು. ಇದೇ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮೊದಲ ಬಾರಿಗೆ ಜನಶಕ್ತಿ ಪಕ್ಷದಿಂದ ಸ್ಪರ್ಧಿಸಿದ್ರು, ಸೋಲು ಕಂಡಿದ್ರು. 1984 89 1996 99 ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್. ಮೈಸೂರು ಒಡೆಯರಾಗಿದ್ದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ 6 ಸಲ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಆದ್ರೆ ಅದರಲ್ಲಿ 2 ಸಲ ಸೋಲು ಕಂಡು 4 ಸಲ ವಿನ್ ಆಗಿದ್ರು. 1984 1989ರಲ್ಲಿ ಕಾಂಗ್ರೆಸ್ನಿಂದ ಗೆದ್ದಿದ್ದ ಒಡೆಯರ್ 1991ರ ವೇಳೆಗೆ ಬಿಜೆಪಿ ಸೇರಿ ಕಣಕ್ಕೆ ಇಳಿದ್ರು, ಸೋಲು ಕಂಡ್ರು. ಇದಾದ್ಮೇಲೆ 1996ರ ವೇಳೆಗೆ ಮತ್ತೆ ಕಾಂಗ್ರೆಸ್ಗೆ ಬಂದ ಒಡೆಯರ್ ವಿನ್ ಆದ್ರು. 1998ರ ಮಧ್ಯಂತರ ಚುನಾವಣೆಯಲ್ಲಿ ಮತ್ತೆ ಸೋಲು ಕಂಡ್ರು. 1991 ಚಂದ್ರಪ್ರಭಾ ಅರಸ್. 1991ರಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಬಿಜೆಪಿ ಸೇರಿದ್ರು. ಆಗ ಕಾಂಗ್ರೆಸ್ ದೇವರಾಜ್ ಅರಸು ಮಗಳು ಚಂದ್ರಪ್ರಭಾ ಅರಸ್ಗೆ ಟಿಕೆಟ್ ಕೊಟ್ಟು ಕಣಕ್ಕೆ ಇಳಿಸಿತ್ತು. ಆಕೆ ವಿರುದ್ಧ ಒಡೆಯರ್ ಸೋಲು ಕಂಡ್ರು. 1998 2004 CH ವಿಜಯಶಂಕರ್. 1957ರಿಂದ 1998ರವರೆಗೆ ಸುಮಾರು 41 ವರ್ಷಗಳ ಕಾಲ ಮೈಸೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ತೆಕ್ಕೆಯಲ್ಲೇ ಇತ್ತು. ಆದ್ರೆ 1998ರ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿಯ CH ವಿಜಯಶಂಕರ್ ವಿನ್ ಆದ್ರು. ಈ ಮೂಲಕ ಮೊದಲ ಬಾರಿಗೆ ಒಡೆಯರ್ ನಾಡಲ್ಲಿ ಕಮಲ ಅರಳಿಸಿದ್ರು. 2004ರಲ್ಲಿ ಮತ್ತೆ ಅದೇ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ನಿಂತು ಗೆಲುವು ದಾಖಲಿಸಿದ್ರು. 2009 H ವಿಶ್ವನಾಥ್. 2009ರಲ್ಲಿ ಇಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದಿದ್ದ H ವಿಶ್ವನಾಥ್ ವಿನ್ ಆಗಿದ್ರು. 2014-19 ಪ್ರತಾಪ್ ಸಿಂಹ. 2014ರಲ್ಲಿ ದೇಶದಲ್ಲಿ ಮೋದಿ ಅಲೆ ದೊಡ್ಡ ಮಟ್ಟದಲ್ಲಿತ್ತು. ಆಗಷ್ಟೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದ ಪ್ರತಾಪ್ ಸಿಂಹ ಬಿಜೆಪಿಯಿಂದ ಕಣಕ್ಕೆ ಇಳಿದ್ರು, ವಿನ್ ಕೂಡ ಆದ್ರು. 2019ರಲ್ಲೂ ಇವರೇ ಮತ್ತೊಮ್ಮೆ ಗೆದ್ದು ಬಂದಿದ್ದಾರೆ. ವಿಧಾನಸಭೆ ಕ್ಷೇತ್ರಗಳು ಮತ್ತು ಶಾಸಕರು. ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಈಗ ಕೊಡಗು ಮೈಸೂರು ಅಂತ ಕೂಡ ಕರೆಯಲಾಗುತ್ತೆ. ಯಾಕಂದ್ರೆ ಕೊಡಗು ಜಿಲ್ಲೆಯ ಮಡಿಕೇರಿ ಮತ್ತು ವಿರಾಜಪೇಟೆ ವಿಧಾನಸಭೆ ಕ್ಷೇತ್ರಗಳು ಕೂಡ ಇದರ ವ್ಯಾಪ್ತಿಯಲ್ಲಿ ಬರ್ತವೆ. ಅಂದ ಹಾಗೆ ಮೈಸೂರು ಲೋಕಸಭಾ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ ಕ್ಷೇತ್ರಗಳು ಮತ್ತು ಅಲ್ಲಿರೋ ಶಾಸಕರನ್ನು ನೋಡೋದಾದ್ರೆ ಮಡಿಕೇರಿಯಲ್ಲಿ ಕಾಂಗ್ರೆಸ್ನ ಮಂತರ್ ಗೌಡ, ವಿರಾಜಪೇಟೆಯಲ್ಲಿ ಕಾಂಗ್ರೆಸ್ನ ಪೊನ್ನಪ್ಪ, ಪಿರಿಯಾಪಟ್ಟಣದಲ್ಲಿ ಕಾಂಗ್ರೆಸ್ನ ಕೆ ವೆಂಕಟೇಶ್, ಚಾಮರಾಜದಲ್ಲಿ ಕಾಂಗ್ರೆಸ್ನ ಕೆ ಹರೀಶ್ ಗೌಡ, ನರಸಿಂಹರಾಜದಲ್ಲಿ ಕಾಂಗ್ರೆಸ್ನ ತನ್ವೀರ್ ಸೇಠ್ ಶಾಸಕರಾಗಿದ್ದಾರೆ. ಹುಣಸೂರಿನಲ್ಲಿ ಜೆಡಿಎಸ್ನ ಜೆಡಿ ಹರೀಶ್ ಗೌಡ, ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ನ GT ದೇವೇಗೌಡ ಅಧಿಕಾರದಲ್ಲಿದ್ದಾರೆ. ಕೃಷ್ಣರಾಜ ಕ್ಷೇತ್ರದಲ್ಲಿ ಬಿಜೆಪಿಯ TS ಶ್ರೀವತ್ಸ MLA ಆಗಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ 5, ಜೆಡಿಎಸ್ 2 ಮತ್ತು ಬಿಜೆಪಿ 1 ಕ್ಷೇತ್ರದಲ್ಲಿ ಅಧಿಕಾರದಲ್ಲಿದೆ. ಫ್ರೆಂಡ್ಸ್,
ಮೈಸೂರು ಲೋಕಸಭಾ ಕ್ಷೇತ್ರ ಮೊದಲಿನಿಂದಲೂ ಕಾಂಗ್ರೆಸ್ ಕೋಟೆಯಾಗಿತ್ತು. ಆದ್ರೆ 1998ರಿಂದ ಇಲ್ಲಿ ಕಮಲ ಚಿಗುರಿಕೊಂಡಿದೆ. ಕಳೆದ 2 ಸಲ ಪ್ರತಾಪ್ ಸಿಂಹ ನಿರಂತರವಾಗಿ ಗೆಲ್ಲುತ್ತಾ ಬಂದಿದ್ದಾರೆ. 2014ರ ಚುನಾವಣೆಗಿಂತ 2019ರ ಚುನಾವಣೆಯಲ್ಲಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಪ್ರತಾಪ್ ಸಿಂಹ ಕೆಲಸದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಈ ಸಲ ಯಾರು ವಿನ್ ಆಗಬಹುದು? ಮೈಸೂರು ಕ್ಷೇತ್ರ ಈವರೆಗೆ ಕಂಡಿರೋ ಬೆಸ್ಟ್ ಸಂಸದ ಯಾರು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.